ಇನ್ನು ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಮರು ಬೇಡಿಕೆ ಪಟ್ಟಿಯನ್ನಿಟ್ಟಿದ್ದಾರೆ. ಇನ್ನೊಂದು ಕಡೆ ಇದೇ ಸರ್ಕಾರದಲ್ಲಿರುವ ಮುಸ್ಲಿಂ ಪ್ರಭಾವಿ ನಾಯಕ ಜಮೀರ್ ಅಹಮದ್ ಖಾನ್ ಹೊಸ ಸಂಕಷ್ಟ ಎದುರಾಗಿದೆ ಅವರಿಗೆ. ಅದೇ ಟ್ಯಾಕ್ಸ್ ವಂಚನೆಯ ನೋಟಿಸ್. ಬೆಂಗಳೂರಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯವರು ಬರೋಬ್ಬರಿ 2,000 ಕೋಟಿ ರೂಪಾಯಿ ತೆರಿಗೆ ವಂಚನೆಯ ಜಾಲವನ್ನ ಭೇದಿಸಿದ್ರು. ಸ್ಕ್ರಾಪ್ ಸಾಗಾಟ ಮಾಡಲು ನಕಲಿ ಬಿಲ್ ಸೃಷ್ಟಿ ಮಾಡಿದ್ರು. ನಕಲಿ ಟ್ಯಾಕ್ಸ್ ರಶೀದಿಗಳನ್ನ ಸೃಷ್ಟಿಸಿದ ಬೃಹತ್ ಜಾಲವನ್ನ ಪತ್ತೆ ಮಾಡಲಾಗಿದೆ. ಒಟ್ಟು 127 ನಕಲಿ ಸಂಸ್ಥೆಗಳನ್ನ ಹೆಸರಲ್ಲಿ ತೆರಿಗೆ ವಂಚಿಸಿದ ಕೇಸ್ನಲ್ಲಿ 7 ಜನರನ್ನ ಬಂಧಿಸಿದ್ದಾರೆ. ಇದೇ ಜಾಲದಲ್ಲಿ ಸಿಕ್ಕಿಬಿದ್ದಿರೋದು ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್ ಒಡೆತನದ ನ್ಯಾಷನಲ್ ಟ್ರಾವೆಲ್ಸ್ ಹೆಸರು. ಈಗಾಗಲೇ ಜಮೀರ್ ಒಡೆತನದ ನ್ಯಾಷನಲ್ ಟ್ರಾವೆಲ್ಸ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನು ಕೂಡ ಕೊಟ್ಟಾಗಿದೆ. ಮಹಾರಾಷ್ಟ್ರದ ಗುಜರಿ ವಸ್ತುಗಳ ದಲ್ಲಾಳಿಗಳು ತೆರಿಗೆ ವಂಚಿಸುವ ಸಲುವಾಗಿ ಕರ್ನಾಟಕದಿಂದ ಸ್ಕ್ರಾಪ್ ಆಮದು ಮಾಡಿಕೊಳ್ತಾ ಇರುವಂತೆ ನಕಲಿ ಕಂಪನಿಗಳ ಹೆಸರಲ್ಲಿ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡ್ತಾ ಇದ್ರು. ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಹೆಚ್ಚು ಬೇಡಿಕೆ ಇರುವಂತಹ ಟಂಗ್ಸ್ಟನ್ ಕಾರ್ಬೈಡ್ ಸ್ಕ್ರಾಪ್ ಹೆಸರಲ್ಲಿ ಈ ದಂಧೆ ನಡೀತಾ ಇತ್ತು. ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗುವ ವಾಹನಗಳನ್ನ ಇದಕ್ಕಾಗಿ ಬಳಕೆ ಮಾಡಿಕೊಳ್ತಾ ಇದ್ರು. ನ್ಯಾಷನಲ್ ಟ್ರಾವೆಲ್ಸ್ ಗುತ್ತಿಗೆ ಪಡೆದಿದ್ದ ಲಾರಿಗಳು ಸೇರಿದಂಗೆ ತಿಂಗಳಿಗೆ ಸುಮಾರು 20 ರಿಂದ 25 ಬಾರಿ ಸರಕು ಸಾಗಣೆ ವಾಹನಗಳಲ್ಲಿ ಸ್ಕ್ರಾಪ್ ರವಾನೆ ಆಗ್ತಾ ಇದೆ ಅಂತ ಸುಳ್ಳು ಇ ವೇ ಬಿಲ್ ಸೃಷ್ಟಿ ಮಾಡಲಾಗ್ತಾ ಇತ್ತು. ಬೆಂಗಳೂರಲ್ಲಿ ಟಂಗ್ಸ್ಟನ್ ಸ್ಕ್ರಾಪ್ ಅಷ್ಟಾಗಿ ಸಿಗದೇ ಇದ್ರೂ ಇಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ರಫ್ತಾಗಿರುವ ದಾಖಲೆಗಳು ಸೃಷ್ಟಿಯಾಗಿದ್ವು. ಸುಮಾರು 217 ಕೋಟಿ ರೂಪಾಯಿ ವಹಿವಾಟು ನಡೆಸಿ 39 ಕೋಟಿ ರೂಪಾಯಿ ತೆರಿಗೆ ಬಿಲ್ ಸೃಷ್ಟಿಸಿದ್ದನ್ನ ಗಮನಿಸಿದ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಇದರ ಬೆನ್ನು ಬಿದ್ದಾಗ ಇಡೀ ನೆಟ್ವರ್ಕ್ ಈಗ ಬಯಲಾಗಿದೆ. ಈ ತೆರಿಗೆ ವಂಚನೆ ಜಾಲಕ್ಕೆ ಸಂಬಂಧಪಟ್ಟಂಗೆ ಜನವರಿಯಲ್ಲಿ 5 ಬಂಧನ ಮಾಡಲಾಗಿತ್ತು. ಈಗ ಮತ್ತಿಬ್ಬರು ಪ್ರಮುಖ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಎಸ್ಕೆಎಸ್ ಟ್ರೇಡರ್ಸ್ನ ಸಲೀಮುಲ್ಲಾ ಹಾಗೂ ಕೆಎಚ್ಇ ವೆಸ್ಟ್ ಸೈಕ್ಲರ್ನ ಹಸನ್ ಬೇಗ್ ಬಂಧಿತ ಆರೋಪಿಗಳಾಗಿದ್ದಾರೆ. ಈ 2 ಸಂಸ್ಥೆಗಳು ಬರೋಬ್ಬರಿ 2,384 ಕೋಟಿ ರೂಪಾಯಿ ವಹಿವಾಟು ನಡೆಸಿ 594 ಕೋಟಿ ರೂಪಾಯಿ ಐಟಿಸಿ ಬಿಲ್ ಪಡೆದಿರುವುದು ದೃಢಪಟ್ಟಿದೆ. ಜೊತೆಗೆ 127 ನಕಲಿ ಸಂಸ್ಥೆಗಳ ಬೃಹತ್ ಜಾಲ ಪತ್ತೆಯಾಗಿದ್ದು ಸದ್ಯ ಕೋರ್ಟ್ ಆದೇಶದ ಮೇರೆಗೆ 7 ಜನರನ್ನ ಬಂಧಿಸಿ ತನಿಖೆಯನ್ನ ಮಾಡಲಾಗ್ತಾ ಇದೆ, ಮುಂದುವರಿಸಲಾಗಿದೆ. ಆದರೆ ಜಮೀರ್ ಅಹಮದ್ ಒಡೆತನದ ಟ್ರಾವೆಲ್ಸ್ ಹೆಸರಲ್ಲಿ ನಕಲಿ ಬಿಲ್ಗಳು ಸೃಷ್ಟಿಯಾಗಿದ್ದು ವಾಣಿಜ್ಯ ತೆರಿಗೆ ಇಲಾಖೆಯವರು ಈಗ ನೋಟಿಸ್ ಕೊಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ ಅವರ ಪಾತ್ರ ಇದೆಯಾ ಇಲ್ವಾ ಅನ್ನೋದನ್ನ ಕಾನೂನು ನಿರ್ಧರಿಸುತ್ತೆ. ಆದ್ರೆ ಜಮೀರ್ ಅಹಮದ್ ಅವರಿಗೆ ನೋಟಿಸ್ ಕೊಟ್ಟಿದ್ದೇ ಈಗ ಬಿಜೆಪಿಯವರಿಗೆ ಅಸ್ತ್ರ ಕೊಟ್ಟಂಗಾಗಿದೆ. ಇನ್ನು ಒಂದು ಕಾಲದಲ್ಲಿ 50-100 ರೂಪಾಯಿಗೆ ಕೂಲಿ ಮಾಡ್ತಾ ಇದ್ದವನು ಇವತ್ತು 4,500 ಕೋಟಿ ರೂಪಾಯಿ ಮುಂಡಾಯಿಸಿದ. ಒಬ್ರಲ್ಲ ಇಬ್ರಲ್ಲ 35,000 ಜನರಿಗೆ ಟೋಪಿ ಹಾಕಿ ಈಗ ಅರೆಸ್ಟ್ ಆಗಿದ್ದಾನೆ. ಬಾಯ್ ಬಿಟ್ರೆ ಸಾಕು ಓಂ ನಮಃ ಶಿವಾಯ ಅಂತ ಹೇಳ್ತಾ ಜನರನ್ನ ಯಾಮಾರಿಸಿದ ಬೆಳಗಾವಿಯ ಶಿವಾನಂದ ನಿಲನ್ನವರ್ನ ಕರಾಳ ಮುಖವನ್ನ ಈಗ ಖಾಕಿ ಪಡೆ ಅನಾವರಣ ಮಾಡ್ತಾ ಇದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ, ರಾಮಾಯಣದಲ್ಲಿ ಶ್ರೀರಾಮಚಂದ್ರ, ಕಲಿಯುಗದಲ್ಲಿ ಆಟ್ ಪ್ರೆಸೆಂಟ್ ಶಿವಾನಂದ್ ಎಸ್ ನೀಲಣ್ಣವರ್ ಮತ್ತೆ ಬರಬೇಕಾಗಿದೆ, ಬಂದಿದ್ದೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸದ್ಯಕ್ಕೆ ನೀಲಣ್ಣನವರ ಬಾಯಲ್ದಿ ಬರ್ತಿರೋದು ಇದೊಂದೇ ಮಾತಂತೆ. ಶಿವಂ ಅಸೋಸಿಯೇಟ್ಸ್ ಮಾಲೀಕರನ್ನ ಎತ್ತಾಕೊಂಡು ಹೋಗಿರೋ ಪೊಲೀಸರು ಮೇಲಿಂದ ಮೇಲೆ ಡ್ರಿಲ್ ಮಾಡ್ತಿದ್ದಾರೆ. ಕೋಟಿ ಖಜಾನೆಯ ರಹಸ್ಯ ಕೆಲಕೋ ಕೆಲಸ ಮಾಡ್ತಿದ್ದಾರಂತೆ. ಆದ್ರೆ ಆತ ಮಾತ್ರ ಹೇಳ್ತಿರೋದು ಒಂದೇ ಒಂದು ಮಾತಂತೆ, ಅದುವೇ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ. ಈತನಾಗಿ ಡೈಲಾಗ್ ಕೇಳಿ ಕೇಳಿ ಪೊಲೀಸರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಹೀಗಾಗಿ ಅಖಾಡಕ್ಕೆ ಇಳಿತಿರೋ ಸಿಐಡಿ ಅಧಿಕಾರಿಗಳು ಇಡೀ ಪ್ರಕರಣವನ್ನ ತಮ್ಮ ಕಸ್ಟಡಿಗೆ ಪಡೆದಿದ್ದಾರೆ. ಶಿವಬಸವನಗರದಲ್ಲಿರೋ ಈತನ ಕಚೇರಿಗೆ ಕರೆದೊಯ್ದ ಅಧಿಕಾರಿಗಳು ಪಂಚನಾಮೆ ನಡೆಸಿದ್ರು. ಮೇಲ್ನೋಟಕ್ಕೆ 50 ಕೋಟಿಗೂ ಹೆಚ್ಚು ಅಕ್ರಮ ನಡೆದಿರೋ ಅನುಮಾನ ಕಾಡುತ್ತಿದ್ದು, ಎಷ್ಟು ಹಣ ಠೇವಣಿ ಇಟ್ಟಿದ್ದಾರೆ, ಅದನ್ನೆಲ್ಲಿಟ್ಟಿದ್ದಾರೆ ಅನ್ನೋದರ ಜನ್ಮ ಜಾಲಾಡ್ತಿದ್ದಾರೆ. ನೀಲಣ್ಣನವರ್ ಹೆಗಲೇರಿದ 15,000 ಬಂದೂಕು,
ನಮ್ಮ ಹತ್ರ 15,000 ಬಂದೂಕಿದಾವೆ, ನಮ್ಮ ಹತ್ರ 15,000 ಬಂದೂಕಿದಾವೆ, ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಇವನು ಹೊಡೆಯೋ ಪಂಚ್ ಡೈಲಾಗ್ ಕೇಳಿದವರೆಲ್ಲ ಡೈಲಾಗ್ ಮಾಸ್ಟ್ರು ಅನ್ನೋದಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಮೈಕ್ ಸಿಕ್ಕ್ರೆ ಸಾಕು ಕಿವಿಯಲ್ಲಿ ರಂಧ್ರ ಕೊರೆಯೋದಕ್ಕೆ ಶುರು ಮಾಡ್ತಿದ್ದ. ನನ್ನ ಬಳಿ 15,000 ಬಂದೂಕು ಇದೆ ಅಂತ ತುಂಬಿದ ಸಭೆಯಲ್ಲದೆ ಅಬ್ಬರಿಸಿ ಬೊಬ್ಬಿರಿದಿದ್ದ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಪೊಲೀಸರು ಕೂಡ ಕಣ್ಕಣ್ ಬಿಟ್ಟಿದ್ರು. ಇದೀಗ ಎಲ್ಲವನ್ನ ಸೇರಿಸಿಕೊಂಡು ಲಾಕ್ ಮಾಡ್ತಿದ್ದಾರೆ. ಈ ಮನುಷ್ಯ ಈ ಶಿವಾನಂದ ನೀಲಣ್ಣವರ್ ಇವನು ಉಡುಪಿ ಜಿಲ್ಲೆನಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡಕ್ಕೆ ನನಗೆ ಲೈನ್ ನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯ್ತು. ಬಡ್ಡಿ ವೀರ ನಂಬಿದವರಿಗೆ ಪುಕ ಪುಕ. ಇವನೊಂಥರ ಮಾತಲ್ದೆ ಮೋಡಿ ಮಾಡ್ತಿದ್ದ ಮಾಯಾವಿ. ಬಡ್ಡಿ ಕಾಸಿನ ಹುಚ್ಚು ಹಿಡಿಸಿದ ಶಿವಾನಂದ ನೀಲಣ್ಣನವರ್ ಬೆಳಗಾವಿ ಜನರನ್ನೇ ದಂಗು ಬಡಿಸಿದ್ದ. 1 ಲಕ್ಷ ಕೊಟ್ರೆ 3,000 ಬಡ್ಡಿ ಕೊಡ್ತೀನಿ ಅಂತ ಊರಲ್ಲೆಲ್ಲ ಪಾಂಪ್ಲೇಟ್ ಹಂಚಿದ್ದ. ಇದಕ್ಕೆ ತಕ್ಕಂತೆ ಒಂದಿಷ್ಟು ಜನರಿಗೆ ಬಡ್ಡಿಯನ್ನು ಕೊಟ್ಟಿದ್ದಂತೆ. ಶಿವಾನಂದ ಲಾಕ್ ಆಗಿ 2 ದಿನ ಆದ್ರೂ ಒಬ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಕಾಸು